ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಂದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯ ಸಂದೇಶದ ಕಡೆಗೆ ಹೋಗೋಣ. ಸತ್ಯವೇದದಲ್ಲಿ ಪ್ರಮುಖವಾಗಿ ದೇವರ ಪ್ರೀತಿಯನ್ನು, ದೇವರ ತ್ಯಾಗವನ್ನು, ದೇವರ ತಾಳ್ಮೆಯನ್ನು, ದೇವರು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳನ್ನು ಮಾತ್ರವಲ್ಲದೆ ದೇವರು ಮುಂದೆ ನಮಗೋಸ್ಕರವಾಗಿ ಸಿದ್ಧವಾಗಿಟ್ಟಿರ್ತಕ್ಕಂಥ ಎಲ್ಲ ಒಳ್ಳೆಯದನ್ನು ಮಾತ್ರವಲ್ಲದೆ ದೇವರ ನ್ಯಾಯ ತೀರ್ಪಿನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಳಗಾಗಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯರೇ, ಹಲ್ಲೆಲೂಯಾ. ಅನೇಕರು ನ್ಯಾಯ ತೀರ್ಪನ್ನು ಅಗೌರವಪಡಿಸುತ್ತಾ, ಅಲಕ್ಷ್ಯ ಮಾಡುತ್ತಾ, ನಿರ್ಲಕ್ಷ್ಯ ಪಡಿಸುತ್ತಾ ಆ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ಸಂಪೂರ್ಣವಾಗಿ ಅವಲೋಕನ ಮಾಡದ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನೀವು ನ್ಯಾಯ ತೀರ್ಪಿನ ದಿವಸಕ್ಕೋಸ್ಕರವಾಗಿ ನೀವು ಸಂಪೂರ್ಣವಾಗಿ ಭಯಭಕ್ತಿಯ ಜೀವಿತವನ್ನು ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ಜೀವವುಳ್ಳ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಭಯಂಕರವಾಗಿರುವಂಥದ್ದು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಂಥ ಸಮಯದಲ್ಲಿ ಅವರು ತನ್ನ ಆಜ್ಞೆಗಳನ್ನು ಧಿಕ್ಕಾರ ಮಾಡಿದಾಗ ದೇವರು ಅವರಿಗೋಸ್ಕರವಾಗಿ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ. ಆ ಮಾರ್ಗವೇ ರಕ್ಷಣೆಯ ಮಾರ್ಗ, ಆ ಮಾರ್ಗವೇ ನೀತಿಯ ಮಾರ್ಗ, ಆ ಮಾರ್ಗವೇ ಸತ್ಯ ಮಾರ್ಗ. ಆ ಮಾರ್ಗವನ್ನು ಆತನು ಮಾಡಬೇಕಾದರೆ ಅದರ ಹಿಂದೆ ದೊಡ್ಡದಾಗಿರ್ತಕ್ಕಂಥ ದೇವರ ಪ್ರೀತಿ, ತಾಳ್ಮೆ ಎನ್ನುವಂಥದ್ದು ನಮಗೆ ಕಾಣಿಸುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನ್ಯಾಯ ತೀರ್ಪು ಎನ್ನುವಂಥದ್ದು ಮುಂದೆ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ತೀರ್ಪಿಗೆ ಒಳಗಾಗ್ತಾನೆ. ತಾನು ಮಾಡಿರುವುದು, ತಾನು ನೋಡಿರುವುದು, ತಾನು ನುಡಿದಿರುವುದು, ತಾನು ಏನಂತ ಹೇಳ್ತಾ ಇದ್ದೀವಿ, ಕೈಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಗಳು, ಎಲ್ಲ ವಿಷಯಗಳು ಕೂಡ ನ್ಯಾಯ ತೀರ್ಪಿನಲ್ಲಿ ದೇವರು ಲೆಕ್ಕಿಸ್ತಾನೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಸೂಟಿಯಾಗಿ ಏನು ಮಾಡ್ತಾ ಇದೆ, ತಿಳಿಸ್ತಾ ಇದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ನ್ಯಾಯ ತೀರ್ಪನ್ನು ಸರ್ವೇಶ್ವರನು, ಏಕೇಶ್ವರನಾಗಿರ್ತಕ್ಕಂಥ ದೇವಾದಿ ದೇವರೇ ಮಾಡಲಿಕ್ಕಿದ್ದಾನೆ. ಅದಕ್ಕಾಗಿ ನಾವು ನ್ಯಾಯ ತೀರ್ಪಿನ ವಿಷಯಕ್ಕೋಸ್ಕರವಾಗಿ ನಾವು ನಮ್ಮ ಭಯಭಕ್ತಿಯನ್ನು ಸ್ಥಿರವಾಗಿ ಮಾಡುವಂಥವ್ರು. ಅನೇಕರು ಏನು ಮಾಡ್ತಾ ಇಲ್ಲ, ಇವತ್ತಿನ ದಿವಸ ನಾವು ಪರಿಪೂರ್ಣ ಭಯಭಕ್ತಿಯ ಕಡೆಗೆ ಬರ್ತಾ ಇಲ್ಲ. ಅನೇಕರು ಏನು ಮಾಡ್ತಾ ಇದ್ದೇವೆ, ಅನೇಕ ವಿಷಯಗಳಲ್ಲಿ ತಪ್ಪಿ ಹೋದಂಥ ಸ್ಥಿತಿಯಲ್ಲಿ ಕಾಣಿಸುವಂಥವರಾಗಿದ್ದೇವೆ. ನಾವು ನೋಡುವಾಗ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದು ದೇವರು ಮೊದಲೇ ತಿಳಿಸಿದ್ದಾನೆ. ನನ್ನ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಬಹಳ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಕೇವಲ ದೇಹವನ್ನು ಕೊಲ್ಲುವವರಿಗೆ ನೀವು ಭಯಪಡಬೇಡ್ರಿ, ದೇಹವನ್ನು, ಆತ್ಮವನ್ನು ಕೊಲ್ಲುವಾತನಿಗೆ ನೀವು ಭಯಪಟ್ಟು ಅದನ್ನು ನರಕದಲ್ಲಿ ಹಾಕುವಾತನಿಗೆ ನೀವು ಭಯಪಡುವವರು ಆಗಬೇಕಂತೇಳಿ ವಾಕ್ಯದಲ್ಲಿ ಸ್ವಾಮಿಯವರು ಹೇಳಿರುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಪ್ರಿಯರೇ, 6ನೇ ಅಧ್ಯಾಯದ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಆ ಒಂದು ಸಮಯದಲ್ಲಿ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ದೇವರು ಹಿಂದೆಯೇ ಮಾಡಿದ್ದಾನೆ. ಜಲಪ್ರಳಯವನ್ನು ಬರಮಾಡಿ ತನಗೆ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಎಲ್ಲ ಮನುಷ್ಯರನ್ನು ಆತನು ಏನು ಮಾಡಿದ, ನಾಶ ಮಾಡಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆದರೆ ಅದರಲ್ಲಿ ಮುಖ್ಯವಾಗಿ ತನಗೆ ಒಳಗಾಗಿ ಜೀವಿಸಿರ್ತಕ್ಕಂಥ ನೀತಿವಂತನಾಗಿರ್ತಕ್ಕಂಥ ನೋಹನನ್ನು ದೇವರು ಏನು ಮಾಡಿದ, ಕಾಪಾಡಿದ. ಪ್ರಿಯರೇ, ಎಲ್ಲ ಮನುಷ್ಯರು ದೇವರಿಗೆ ದ್ರೋಹಿಗಳಾಗಿ ನಡೆದುಕೊಂಡಾಗ, ತಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳುವಂಥದ್ದು ಎಲ್ಲವೂ ಕೂಡ, ಪ್ರತಿ ವಿಷಯ ಕೂಡ ಕೆಟ್ಟದ್ದೇ ಆಗಿರುವಾಗ, ದೈವದ್ರೋಹಿಗಳಾಗಿ ನಡೆದುಕೊಳ್ಳುವಂಥ ಸಮಯದಲ್ಲಿ ದೇವರು ಅವರೆಲ್ಲರನ್ನು ಏನು ಮಾಡಿದ, ನಾಶ ಮಾಡಿದ. ಪ್ರಿಯರೇ, ಇವತ್ತಿನ ದಿವಸ ನಾವು ದೇವರಿಗೆ ಭಯಪಡುವಂಥದ್ದನ್ನು ಬಿಟ್ಟು ಬಿಟ್ಟಿದ್ದೇವೆ. ಸೃಷ್ಟಿಕರ್ತನಾದಂಥ ದೇವರಿಗೆ ಒಳಗಾಗಿ ಜೀವಿಸುವಂಥದ್ದನ್ನು ಬಿಟ್ಟು ಬಿಟ್ಟಿದ್ದೇವೆ. ಸರ್ವೇಶ್ವರನಾದಂಥ ದೇವರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೈಕೊಂಡು ನಡೆಯಲಾರದೆ ಈ ಲೋಕದಲ್ಲಿ 2 ಮಾರ್ಗಗಳನ್ನು ಹಿಡಿದವರಾಗಿ, ದ್ವಂದ್ವ ಮಾರ್ಗಗಳಲ್ಲಿ ಸಿಲುಕಿಕೊಂಡವರಾಗಿ, ಪಾಪ ಕೃತ್ಯಗಳನ್ನು ಮಾಡುವಂಥವರಾಗಿ, ದೇವರಿಗೆ ವಿರುದ್ಧವಾಗಿ ನಡೆಯುವಂಥವರಾಗಿ
ಜೀವಿಸ್ತಾ ಇದ್ದೇವೇನೋ. ಒಂದು ವೇಳೆ ಸಹೋದರ ಸಹೋದರಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ನ್ಯಾಯ ತೀರ್ಪಿದೆ. ದೇವರು ನ್ಯಾಯ ತೀರ್ಪನ್ನು ಇಟ್ಟಿದ್ದಾನೆ. ಅದಕ್ಕಾಗಿ ನಮ್ಮ ಭಕ್ತಿಯ ಜೀವಿತ ಯಾವ ವಿಧದಲ್ಲಿಯೂ ಕೂಡ ಲೋಪವಿಲ್ಲದ ಹಾಗೆ ಜೀವಿಸುವಂಥ ಹಂಗಿನಲ್ಲಿ ನಾವು ಇದ್ದೇವೆ. ಮಕ್ಕಳು ಮಾತಾಡ್ಬಾರ್ದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಒಂದು ಸಮಯದಲ್ಲಿ, ಆ ಒಂದು ಕಾಲದಲ್ಲಿ ದೇವರು ಸಂಪೂರ್ಣವಾಗಿ ಅವರನ್ನ ನಾಶ ಮಾಡಿದ್ರ. ಯಾಕೆ ನಾಶ ಮಾಡಿದ್ರು ಹೇಳ್ರಿ ನೋಡೋಣ. ಅವರು ಆತನನ್ನು ನಂಬದೆ ಹೋದ ಕಾರಣಕ್ಕಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ದಿವಸ ನಮಗೆ ಸತ್ಯ ದೇವರ ಕುರಿತಾಗಿ ಅನೇಕರಿಗೆ ಏನಿಲ್ಲ, ಅವಗಾಹನೆ ಇಲ್ಲ. ಸತ್ಯ ದೇವರು ಯಾರೆಂಬುದಾಗಿ ತಿಳಿಯಲಾರದಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ. ನಮ್ಮ ತಂದೆ ಆ ದೇವರನ್ನು ಮಾಡಿದ, ನಮ್ಮ ತಾಯಿ ಆ ದೇವರನ್ನು ಮಾಡಿದ್ಲು, ನಮ್ಮ ಅತ್ತೆ ಆ ದೇವ್ರಿಗೆ ಹೋಗ್ತಾಳೆ, ನಮ್ಮ ಮಾವ ಆ ದೇವ್ರಿಗೆ ಹೋಗ್ತಾನೆ, ನನ್ನ ಯಜಮಾನ ಆ ದೇವ್ರಿಗೆ ಹೋಗ್ತಾನೆ, ನನ್ನ ಏನಂತ ಹೇಳ್ತೀವಿ ಹೆಂಡತಿ ಇನ್ನೊಂದು ದೇವ್ರಿಗೆ ಹೋಗ್ತಾಳೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವೇನು ಮಾಡಿಬಿಟ್ಟಿದ್ದೀವಿ, ದೇವರುಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಹಲ್ಲೆಲೂಯಾ. ಆದರೆ ನಮ್ಮನ್ನು ಉಂಟು ಮಾಡಿದಂಥ ದೇವರು ಯಾರಂತೇಳಿ ನಾವು ಏನು ಮಾಡ್ತಾ ಇಲ್ಲ, ತಿಳಿದುಕೊಳ್ತಾ ಇಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಯಾರೆಂಬುದಾಗಿ ಗ್ರಹಿಸಿಕೊಳ್ತಾ ಇಲ್ಲ. ಕುಲಕ್ಕೊಬ್ಬ ದೇವರು, ದೇಶಕ್ಕೊಬ್ಬ ದೇವರು, ಭಾಷೆಗೊಬ್ಬ ದೇವರು, ಜನಾಂಗಕ್ಕೆ ಒಬ್ಬ ದೇವರು. ಹಲ್ಲೆಲೂಯಾ. ಎಲ್ಲರನ್ನ ಮತ್ತೆ ನಾವೇನಂತೀವಿ, ಸೃಷ್ಟಿಕರ್ತನಂತೇಳಿ. ಹಲ್ಲೆಲೂಯಾ. ಅಷ್ಟು ಜನ ಸೃಷ್ಟಿಕರ್ತರಿದ್ದರೆ ಭೂಮಿಗಳು ಬಹಳ ಇರಬೇಕಾಗಿತ್ತಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೃಷ್ಟಿಕರ್ತನು ಎನ್ನುವಂತಾತನು ಒಬ್ಬಾತನೇ ಇರುವ ಕಾರಣಕ್ಕಾಗಿ ಈ ಒಂದೇ ಭೂಮಿಯಲ್ಲಿ ಎಲ್ಲ ಜಾತಿ ಜನಾಂಗಗಳವರು, ಎಲ್ಲ ಮನುಷ್ಯರು ಏನಾಗ್ತಾ ಇದ್ದಾರೆ ರೀ, ಬದುಕ್ತಾ ಇದ್ದಾರೆ ಪ್ರಿಯರೇ. ಸೃಷ್ಟಿಕರ್ತನು ಒಬ್ಬಾತನೇ. ಸೃಷ್ಟಿಕರ್ತರು ಅನೇಕರಿಲ್ಲ. ಉಂಟು ಮಾಡಿದಂಥ ದೇವರು ಒಬ್ಬಾತನೇ. ಮನುಷ್ಯರ ಕೈಯಿಂದ ಉಂಟಾಗಿರುವಂಥವುಗಳು ಭಾಳ ಇದ್ದಾವೆ. ನೀವೇ ಒಂದು ವೇಳೆ ಈ ವಾರದಲ್ಲಿ ಏನಾದರೂ ಒಂದು ಮ್ಯಾಜಿಕ್ ಮಾಡಿ, ನೀವು ಇಲ್ಲೆಲ್ಲಾದರೂ ಒಂದು ಸ್ಥಳದಲ್ಲಿ, ಒಂದು ನೀವು ನೇಮಕ ಮಾಡಿದಂಥ ಸ್ಥಳದಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಏನಾದರೂ ಒಂದು ಕಲ್ಲನ್ನಾಗಲಿ ಇನ್ನೊಂದು ಏನಾದರೂ ಇಟ್ಟು ನೀವು ಪ್ರತಿಷ್ಠೆ ಮಾಡಿದರೆ, ನೆಕ್ಸ್ಟ್ ವರ್ಷದಲ್ಲಿ ನೀವು ದೊಡ್ಡ ಜಾತ್ರೆಯನ್ನೇ ಮಾಡ್ಬೋದು. ಮಾಡ್ತೀರಾ ಇಲ್ವಮ್ಮ? ಹಲ್ಲೆಲೂಯಾ. ಮಾಡ್ಬೋದು. ಹಲ್ಲೆಲೂಯಾ. ಇನ್ನು ಬರ್ತಾ 10 ವರ್ಷಕ್ಕೆ ಅದು ದೊಡ್ಡ ದೇವಾಲಯವಾಗಿ, ದೊಡ್ಡ ತೇರು ಎಳೆದು ಭಯಂಕರವಾದಂಥ ರೀತಿಯಲ್ಲಿ ಅನೇಕ ಭಕ್ತರುಗಳು ಏನಾಗ್ಬಿಡ್ತಾರೆ, ಅದಕ್ಕೆ ಎಬ್ಬಿಸಲ್ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯರು ಈ ರೀತಿಯಾಗಿ ಅನೇಕ ದೇವರುಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಸ್ವಂತ ತಂದೆಯನ್ನು ಬಿಟ್ಟು, ತಂದೆ ಅನ್ನದೇ ಬೇರೆಯವರನ್ನ ತಂದೆ ಎಂಬುದಾಗಿ, ಅಪ್ಪ ಎಂಬುದಾಗಿ ಕರೆದಾಗ ಆ ತಂದೆಗೆ ಎಷ್ಟು ನೋವು ಆಗಬೇಡ. ಹಲ್ಲೆಲೂಯಾ. ನಾವು ಇವತ್ತಿನ ದಿವಸ ಮಾಡ್ತಾ ಇರುವಂಥದ್ದು ಏನಂತಂದರೆ, ಸೃಷ್ಟಿಕರ್ತನಾದಂಥ ದೇವರನ್ನು ಒಂದು ಕಲ್ಲಿನಲ್ಲಿ, ಒಂದು ಮಣ್ಣಿನಲ್ಲಿ, ಒಂದು ಕಟ್ಟಿಗೆಯಲ್ಲಿ, ಒಂದು ಮರದಲ್ಲಿ, ಒಂದು ಜೀವ ಇರಲಾರ್ದಂಥ ಸ್ಥಿತಿಯಲ್ಲಿ ಸ್ವಲ್ಪ ವರ್ಷಗಳು ಬದುಕುವಂಥ ಮನುಷ್ಯನಲ್ಲಿ, ಪ್ರಾಣಿಗಳಲ್ಲಿ ನಾವು ದೇವರನ್ನು ಏನು ಮಾಡ್ತಾ ಇದ್ದೇವೆ, ಹುಡುಕ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಮೊದಲನೇದಾಗಿ ಹೇಳಿದಾನೆ, ಆತನ ಕೈಯಲ್ಲಿ ಬೀಳುವಂಥದ್ದು ಭಯಂಕರವಾಗಿರುವಂಥದ್ದು. ದೇವರು ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ತಿಳಿಸಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ, ಆದಿ ಕಾಲದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ ಪುಸ್ತಕದಲ್ಲಿ ಏನಂತೇಳಿ, ಆತನ ನ್ಯಾಯ ತೀರ್ಪಿಗೆ ಒಳಗಾದಂಥವ್ರು ನಾಶವಾದರು ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಅನೇಕ ಸಾರಿ ಆತನು ಪರಲೋಕದ ಕುರಿತಾಗೆಲ್ಲ ನರಕದ ಕುರಿತಾಗಿ ಹೆಚ್ಚು ಮಾತಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಒಂದು ಮೋಟ್ರ್ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಹಳ್ಳದ ದಂಡೆಯಲ್ಲಿ ಹೊಲಕ್ಕೆ ನೀವು ನೀರು ಹಾಯಿಸ್ಬೇಕು ಅಂದ್ಕೊಂಡಿದ್ರಿ. ಆ ಮೋಟ್ರು ಅದರ ಸಮೀಪಕ್ಕೆ ಹೋದರೆ ತುಂಬ ಅದೇನು ಬರುತ್ತೆ, ಕರೆಂಟ್ ಬರುತ್ತೆ. ಹಲ್ಲೆಲೂಯಾ. ಆ ಡಬ್ಬ ಇರುತ್ತಲ್ಲ, ಏನಂತಾರೆ ಅದಕ್ಕೆ, ಮೋಟ್ರದ್ದು ಡಬ್ಬ ಇರುತ್ತಲ್ಲ, ಆನ್ ಮಾಡೋದು ಏನಂತ, ಸ್ಟಾರ್ಟರ್ ಬಟನ್ ಇರುತ್ತಲ್ಲ, ಡಬ್ಬ ಇರುತ್ತಲ್ಲ, ಅದ್ರ ಕಟ್ಟಿಗೆಲೆ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ ಅದು. ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ನೀವು ಯಾರಿಗಾದರೂ ಹೇಳ್ಬೇಕಾದ್ರೆ ಏನೇನು ಹೇಳ್ತೀರಿ, ಹೋಗಿ ಆರಾಮ್ಸೆ ಹೋಗಿ ಏನು ಮಾಡುವ, ಆನ್ ಮಾಡಿ ಬಂದ್ಬಿಡು ಅಂತ ಹೇಳ್ತೀರಾ. ಅಲ್ಲೇನಿದೆ, ಡೇಂಜರ್ ಇದೆ. ಹಲ್ಲೆಲೂಯಾ. ಅಲ್ಲೇನಿದೆ, ಅದರ ಸಮೀಪಕ್ಕೆ ಹೋದ್ರೆ ಏನಾಗ್ತೀರಿ, ನೀವು ಸಾಯ್ತೀರಿ. ಹಲ್ಲೆಲೂಯಾ. ದೇವರು ಕೂಡ ಈ ಲೋಕದಲ್ಲಿ ಒಳ್ಳೇದು ಯಾವುದಂತೇಳಿ ಮನುಷ್ಯನಿಗೆ ಗೊತ್ತು. ಆದರೂ ಕೂಡ ಮನುಷ್ಯನ ಏನು ಮಾಡ್ತಾನೆ, ಕೆಟ್ಟಾದ ಮಾರ್ಗದಲ್ಲಿಯೇ ನಡೆಯಬೇಕಂತೇಳಿ ಏನು ಮಾಡ್ತಾನೆ, ಅವನು ಇಷ್ಟಪಡ್ತಾನೆ. ಅದು ಅವನ ಸಮಸ್ಯೆ ಅಲ್ಲ. ಸೈತಾನನ ಏನು ಮಾಡಿಬಿಟ್ಟಿದ್ದಾನೆ, ಮನುಷ್ಯನ ಕಣ್ಣುಗಳಿಗೆ ಏನು ಮಾಡಿದಾನಂತೆ, ಮಸಿ ಬೆಳೆದಿದ್ದಾನೆ. ಹಲ್ಲೆಲೂಯಾ. ಅವನ ಅಂತರಿಂದ್ರಿಯದಲ್ಲಿ ಕೆಟ್ಟದನ್ನು ಯೋಚಿಸುವ ಹಾಗೆ ಸೈತಾನನ ಅವನನ್ನು ಏನು ಮಾಡ್ತಾನೆ, ಪ್ರೇರೇಪಿಸ್ತಾನೆ. ಪ್ರೇರಣೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಆ ಒಂದು ಸ್ಟಾರ್ಟರ್ ಬೋರ್ಡ್ ಹತ್ರ ಕರೆಂಟ್ ಬರುತ್ತಂತೇಳಿ ನಿಮಗೆ ಗೊತ್ತಾದ ಸಮಯದಲ್ಲಿ ಮನೆ ಯಜಮಾನ ಹೇಳ್ತಾನೆ, ತನ್ನ ಮಕ್ಕಳಿಗೆ ಹೇಳ್ತಾನೆ, ಅದನ್ನು ಯಾರಿಗಾದರೂ ತಿಳಿಸಿರಿ, ಏನಂತ ಹೇಳ್ತಾನೆ, ನೀವು ಭಾಳ ಜಾಗರೂಕತೆಯಿಂದ ಅಲ್ಲಿಗೆ ಹೋಗಬೇಕು. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ದೇವರು ಕೂಡ ನರಕಕ್ಕೆ ನೀವು ಹೋಗಬಾರ್ದಂತೇಳಿ ಆತನು ನರಕದ ಕುರಿತಾಗಿಯೇ ಹೆಚ್ಚಾಗಿ ಆತನು ಏನು ಮಾಡಿದ್ದಾನೆ, ಸತ್ಯವೇದದಲ್ಲಿ ಬರೆಸಿದ್ದಾನೆ. ಪ್ರಿಯರೇ, ಆತನು ಒಂದು ಸಾರಿ ಹೇಳ್ತಾನೆ, ಒಂದು ಊರಲ್ಲಿ ಒಬ್ಬ ಐಶ್ವರ್ಯವಂತ ಒಬ್ಬ ಬಡ ಭಿಕ್ಷುಕ ಲಾಜರನು ಇದ್ದ. ಲಾಜರನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದ ಕಾರಣಕ್ಕಾಗಿ, ಸೃಷ್ಟಿಕರ್ತನಾದಂಥ ದೇವರನ್ನ ತಿಳಿದುಕೊಂಡ ಕಾರಣಕ್ಕಾಗಿಯೇ ಆ ಲಾಜರ್ ಎಲ್ಲಿಗೋದಂತೆ, ಪರಲೋಕಕ್ಕೆ ಹೋದ. ಆದರೆ ಐಶ್ವರ್ಯವಂತ ಈ ಲೋಕದಲ್ಲಿ ಸುಖದಿಂದ ಮೆರೆದ, ತನಗಿಷ್ಟ ಬಂದ ರೀತಿಯಲ್ಲಿ ನಡೆದುಕೊಂಡ, ದೇವರನ್ನು ಅಲಕ್ಷ್ಯ ಮಾಡಿದ, ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ ಆ ಐಶ್ವರ್ಯವಂತ ಎಲ್ಲಿಗೆ ಹೋದಂತ ಹೇಳ್ತಾ ಇದ್ದ ವಾಕ್ಯ,
ನರಕಕ್ಕೆ ಹೋದ. ಅಲ್ಲಿ ಆ ನರಕದಲ್ಲಿ ಅವನು ಕೇಳ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಅಂತ ಆ ನರಕ ಎಂತಹ ನರಕ ಅಂತದು, ಕಡಿಯುವಂಥ ಹುಳ ಸಾಯುವುದಿಲ್ಲ, ಸುಡುವಂಥ ಬೆಂಕಿ ಆರುವುದಿಲ್ಲ. ಅಲ್ಲೆಲ್ಲೂಯ್ಯ. ಮತ್ತೆ ಹೇಳ್ತಾ ಇದ್ದ ವಾಕ್ಯ ಏನಂತೇಳಿ, ಕಾರ್ಗತ್ತಲು ತುಂಬಿರ್ತಕ್ಕಂಥ ಪ್ರದೇಶ, ಕತ್ತಲೆಯ ಕೋಣೆ. ಕತ್ತಲೆ ಎಲ್ಲಿ ನೋಡಿದ್ರೆ ಕತ್ತಲೆನೇ ಕಾಣುತ್ತೆ. ನೀವು ಒಂದು ಸ್ವಲ್ಪ ಹೊತ್ತು ಕರೆಂಟ್ ಹೋದಂಥ ಸಮಯದಲ್ಲಿ ನೀವು ಯಾವುದಕ್ಕಾಗಿ ಹುಡುಕಾಡ್ತೀರಿ? ಬೆಳಕಿಗಾಗಿ ಹುಡುಕ್ತೀರಿ. ಅಲ್ಲೆಲ್ಲೂಯ್ಯ. ಆ ನರಕದಲ್ಲಂತೆ ಯಾವಾಗಲೂ ಕತ್ತಲೆ, ಹಲ್ಲು ಕಟಕಟನೆ ಕಡಿಯೋಣವು ಎನ್ನುವಂಥ ಸ್ಥಿತಿ, ಅಂದರೆ ಭಯಂಕರ ಯಾತನೆಯ ಸ್ಥಳ ಆ ನರಕ. ಅದಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಇವತ್ತಿನ ದಿವಸ ಕೇಳ್ತಾ ಇದ್ದಾನೆ ಪ್ರಿಯರೇ, ನ್ಯಾಯ ತೀರ್ಪಿಗೋಸ್ಕರವಾಗಿ ನಾವು ಸಿದ್ಧರಾಗಬೇಕಾಗಿದೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ಪರೀಕ್ಷೆಗೋಸ್ಕರವಾಗಿ ಸಿದ್ಧರಾಗ್ತೀವಿ. ಯಾಕೆ ಹೇಳ್ರಿ? ಮುಂದೆ ನಮ್ಮ ಭವಿಷ್ಯತ್ತು ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆ ಜಾಬನ್ನು ನಾನು ಸಂಪಾದನೆ ಮಾಡಿಕೊಳ್ಬೇಕು. ನಾಳೆ ಕೆಲಸಕ್ಕೆ ಹೋಗ್ಬೇಕಂತಂದರೆ 6 ಗಂಟೆಗೆ ನಮ್ಗೆ ಬುಲೋರೋ ಗಾಡಿ ಆಗಲಿ, ಟಾಟಾ ಎಸ್ ಗಾಡಿ ಆಗಲಿ ಇರುತ್ತಂತಂದರೆ ನಾವು 6 ಗಂಟೆಗೆ ಎದ್ದೇಳ್ತೀವ? ಎಷ್ಟಕ್ಕೆ ಎದ್ದೇಳ್ತೀವಿ? 4 ಗಂಟೆಗೆ ಎದ್ದು ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ನಾವೇನಾಗಿರ್ತೀವಿ? ಸಿದ್ಧವಾಗಿರ್ತೀವಿ. ಅದೇ ರೀತಿಯಾಗಿ ನ್ಯಾಯ ತೀರ್ಪಿನ ದಿನ ಒಂದಿದೆ. ದೇವರು ನ್ಯಾಯ ಕೇಳುವಂಥ ಒಂದು ದಿನ ಒಂದಿದೆ. ಎಲ್ಲ ಮನುಷ್ಯರು ಆತನ ಮುಂದೆ ನಿಲ್ಲಲೇಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ನಾವು ಸಂಪೂರ್ಣವಾಗಿ ಆ ಒಂದು ನ್ಯಾಯ ತೀರ್ಪಿನ ದಿವಸಕ್ಕಾಗಿ ಸಿದ್ಧರಾಗಿ ಇರಬೇಕು. ಸಿದ್ಧತೆ ಇರಲಾರ್ದಿದ್ರೆ ಖಂಡಿತವಾಗಿ ನಾವೇನಾಗ್ತೀವಿ? ಕೈ ಬಿಡಲ್ಪಡ್ತೀವಿ ಪ್ರೇರೆ. ಮತ್ತು ನಾವು ನೋಡ್ತಾ ಇದ್ದೀವಿ, ಈ ಲೋಕದಲ್ಲಿ ಅನೇಕ ಸುಳ್ಳು ಬೋಧಕರಿದ್ದಾರೆ, ಸುಳ್ಳನ್ನು ಹೇಳುವಂಥವರಿದ್ದಾರೆ. ಅವರು ತಮ್ಮ ಮನಸ್ಸಾಕ್ಷಿಯನ್ನು ಕೊಂದವರಾಗಿ, ಸತ್ಯದ ಅವಲೋಕನೆ ಇರಲಾರ್ದಂಥವರಾಗಿ ಸುಳ್ಳನ್ನೇ ಪ್ರತಿಪಾದಿಸಬೇಕು, ಸುಳ್ಳನ್ನೇ ಸಿದ್ಧಾಂತಪಡಿಸ್ಬೇಕಂತೇಳಿ ನಿಂತಂಥವರು ಇದ್ದಾರೆ ಪ್ರಿಯರೇ. ಅವರು ಏನು ಮಾಡ್ತಾರೆ? ದೇವರ ಆದುಕೊಂಡವ್ರನ್ನ ಮೋಸ ಮಾಡ್ತಾರೆ. 4ನೇ ಅಧ್ಯಾಯ 2ನೇ ವಚನದಲ್ಲಿ 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಈ ಎಲ್ಲ ನ್ಯಾಯ ತೀರ್ಪಿನ ಶಿಕ್ಷೆಯನ್ನು ದೇವರು ಯಾರ ಮೇಲೆ ಹಾಕಿದ್ರಿ? ಯಾರ ಮೇಲೆ ಹಾಕಿದ್ರು? ಈ ಲೋಕಕ್ಕೆ ನರ ಮನುಷ್ಯನಾಗಿ ಹೊರಟು ಬಂದಂಥ ಕ್ರಿಸ್ತನ ಮೇಲೆ ಹಾಕಿದ್ರು ಪ್ರಿಯರೇ. ಹಲ್ಲೆಲೂಯಾ. ಯಾರ ಮೇಲೆ ಹಾಕಿದ್ರು? ಯೇಸು ಸ್ವಾಮಿ ಎಲ್ಲ ಶಿಕ್ಷೆಯನ್ನು ಏನು ಮಾಡಿದಾತ? ಭರಿಸಿದ. ಅದಕ್ಕಾಗಿ ಇವತ್ತು ನನಗೂ ನಿನಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ನ್ಯಾಯ ತೀರ್ಪಿದೆ ಅಲ್ವಾ, ಆ ನ್ಯಾಯ ತೀರ್ಪಿಗೆ ನಾವು ಸಿದ್ಧರಾಗಿ ಇರಬೇಕು. ದೇವರ ನ್ಯಾಯ ತೀರ್ಪಿಗೆ ಒಳಗಾಗಲಾರ್ದು ಯಾವ ಜೀವಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾವ ಮನುಷ್ಯನೂ ಇರಲಾರ್ದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಮನುಷ್ಯರನ್ನು ಉಂಟು ಮಾಡಿದ ಆತನು ಒಬ್ಬಾತನೇ ದೇವರು. ಆ ಒಬ್ಬ ದೇವರು ಖಂಡಿತವಾಗಿ ಕೂಡ ಲೆಕ್ಕ ಕೇಳ್ತಾನೆ. ಆ ಒಬ್ಬ ದೇವರು ಖಂಡಿತವಾಗಿ ಕೂಡ ಮನುಷ್ಯನನ್ನು ವಿಚಾರಿಸ್ತಾನೆ. ಆ ಒಬ್ಬ ದೇವರು ಖಂಡಿತವಾಗಿ ಕೂಡ ಮನುಷ್ಯರ ಅವರ ಒಳ್ಳೆಯ ಕಾರ್ಯಗಳನ್ನು, ಅವರ ಕೆಟ್ಟ ಕಾರ್ಯಗಳ ಕುರಿತಾಗಿ ನ್ಯಾಯವನ್ನು ತೀರಿಸ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬಿಕೆಯಿಂದ ಇರಬೇಕು. ಅದಕ್ಕಾಗಿ ನೋಡ್ರಿ, 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 1ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಯಾವ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಓದ್ತೀರಾ ವಚನ? ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ ಏನಂತೇಳಿ, ಅಪರಾಧ ನಿರ್ಣಯ ಇಲ್ಲ. ಯಾಕೆ ಹೇಳ್ರಿ? ನಿನ್ನ ಎಲ್ಲ ಭಾರವನ್ನು ಯಾರು ಹೊತ್ತು ತೀರಿಸಿದ್ದಾರೆ? ಯೇಸು ಕ್ರಿಸ್ತನು ಹೊತ್ತು ತೀರಿಸಿದ. ಇವತ್ತು ನೀನು ಆತನನ್ನು ನಂಬುವುದೇ ಆದರೆ, ಆತನ ಮೇಲೆ ನಿರೀಕ್ಷೆಯನ್ನು ಇಡುವಂಥದ್ದೇ ಆದರೆ, ಆತನನ್ನು ನಿನ್ನ ಹೃದಯದ ಒಳಗಡೆ ನೀನು ಆಹ್ವಾನ ಮಾಡುವಂಥದ್ದಾದರೆ, ನಿನ್ನನ್ನು ಉಂಟು ಮಾಡಿದ ದೇವರು ಆತನೆಂಬುದಾಗಿ ಸಂಪೂರ್ಣವಾಗಿ ನೀನು ಗ್ರಹಿಸಿಕೊಂಡು ಜೀವಿಸುವಂಥದ್ದೇ ಆದರೆ, ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ನಂಬಿದರೆ ನಮಗೇನಿಲ್ಲ, ಏನಿಲ್ಲ ರೀ. 3ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಅಂದರೆ ನಾಶನದ ಕಡೆಗೆ ನಾವು ಹೋಗಲಾರದೆ. ಏನಂತ ಹೇಳ್ತಾ ಇದ್ದ ವಾಕ್ಯ? ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಎಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದ ವಾಕ್ಯ? ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗಬೇಕಾದ್ರೆ ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನನ್ನು ನಂಬಬೇಕು. ಯೇಸು ಕ್ರಿಸ್ತನನ್ನು ನಂಬುವುದರಿಂದ ಯಾವ ಅಪರಾಧ ನಿರ್ಣಯ ನಮ್ಮ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಆತನು ನಮ್ಮ ಎಲ್ಲ ಅಪರಾಧಗಳನ್ನು ತನ್ನ ಮೇಲೆ ಆತನ ಏನು ಮಾಡಿದ್ದಾನೆ? ಒತ್ತುಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ರೀತಿಯಾಗಿ ಅಂತಂದರೆ, ನನ್ನ ಎಲ್ಲ ಸಾಲವನ್ನು, ನಮ್ಮೆಲ್ಲರ ಎಲ್ಲ ಸಾಲವನ್ನು ದೇವರು ಏನು ಮಾಡಿಬಿಟ್ಟಿದ್ದಾನೆ? ಆತನು ತೀರಿಸಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಜಾಮೀನ್ದಾರ್ ಅಂತ ಹೇಳ್ತೀವಲ್ಲ, ಜಾಮೀನ್ದಾರ್ ಕೊಟ್ಟಿರ್ತಂಥ ಸಮಯದಲ್ಲಿ ಸಾಲ ಇವ್ರು ಕಟ್ಟಲಿಲ್ಲ ಅಂದ್ರೆ ಯಾರು ಕಟ್ತಾರೆ ಹೇಳ್ರಿ?
ಜಾಮೀನ್ದಾರ್ ಯಾರಾಗಿರ್ತಾರೆ, ಅವ್ರ ಸಾಲ ಏನು ಮಾಡ್ತಾರೆ, ಕಟ್ಟುವವರಾಗಿರ್ತಾರೆ. ನಮ್ಮ ಜಾಮೀನ್ದಾರ್ ಯಾರಾಗಿದ್ದಾರೆ ರೀ, ಯೇಸು ಆಗಿದ್ದಾನೆ. ಪಾಪ ಶಾಪ ಎಲ್ಲವನ್ನ ಆತನ ಏನು ಮಾಡಿಬಿಟ್ಟ, ನಮ್ಮಿಂದ ತೀರ್ಸಕ್ಕಾಗಲಿಲ್ಲ. ಅದರ ಭಾರ, ಆ ಒಂದು ನೋವು ನಮ್ಮಿಂದ ತಾಳೋದಕ್ಕಾಗಲಿಲ್ಲ. ಆತನು ನೋವನ್ನು, ಬಾಧೆಯನ್ನು, ಚಿತ್ರಹಿಂಸೆಯನ್ನು ಹೊಂದಿದ ಆತನಾಗಿ ನಮ್ಮ ಶಾಪವನ್ನು, ನಮ್ಮ ಪಾಪವನ್ನು, ನಮ್ಮ ಕತ್ತಲೆಯನ್ನು, ನಮ್ಮ ಅವಮಾನವನ್ನು, ನಮ್ಮ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳೆಲ್ಲವನ್ನು ಸ್ವಾಮಿ ಯಾರ ಮೇಲೆ ಹೊತ್ಕೊಂಡು ಅಂತ ಹೇಳ್ತಾ ಇದ್ದ ವಾಕ್ಯ, ತನ್ನ ಮೇಲೆ ಹೊತ್ತುಕೊಂಡು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಆ ಭಯಂಕರವಾದಂಥ ನ್ಯಾಯ ತೀರ್ಪಿನಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ನಾವು ಯೇಸು ಕ್ರಿಸ್ತನನ್ನು ನಂಬಬೇಕು. ಹಲ್ಲೆಲೂಯಾ. ಆತನನ್ನು ನಮ್ಮ ಒಳಗಡೆ ನಾವು ಆಹ್ವಾನ ಮಾಡಬೇಕು. ಜೀವಸ್ವರೂಪನಾದಂಥ ದೇವರು ಯಾರೆಂಬುದಾಗಿ ನಾವು ತಿಳಿದುಕೊಳ್ಬೇಕು. ಆತನು ಎಲ್ಲೋ ಒಂದು ಊರಿನ ಮೂಲೆಗೆ ಸೀಮಿತನಾಗಿರುವಂಥ ದೇವರು ಅಲ್ಲ, ಒಂದು ಕ್ಯಾಂಪಿಗೆ ಸೀಮಿತನಾದಂಥ ದೇವರಲ್ಲ, ಒಂದು ಊರಿಗೆ ಸೀಮಿತನಾದಂಥ ದೇವರಲ್ಲ, ಒಂದು ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಸೀಮಿತನಾದಂಥ ದೇವರು ಆತಲ್ಲ. ಆತ ಯಾವ ದೇವರಾಗಿದ್ದಾನೆ, ಎಲ್ಲ ಲೋಕಗಳು, ನಿನಗೆ ಕಣ್ಣಿಗೆ ಕಾಣುವಂಥವು ಕಾಣದಂಥವುಗಳು ಯಾವ ಇದಾವಲ್ವಾ, ಆ ಎಲ್ಲ ಲೋಕಗಳಿಗೂ ದೇವರು ಯಾರಾಗಿದ್ದಾನ್ರಿ, ಯೇಸು ಕ್ರಿಸ್ತನಾಗಿದ್ದಾನೆ. ಕೆಲವೊಂದು ದೇವರುಗಳು ಕೆಲವೊಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರ್ತವೆ ಪ್ರೇರ. ಆದರೆ ಯೇಸು ಕ್ರಿಸ್ತನ ಕುರಿತಾಗಿ ದೇವರು ವಾಕ್ಯ ಹೇಳ್ತದೆ ಏನಂತೇಳಿ, ಆತನು ಸರ್ವಲೋಕ ಸೃಷ್ಟಿಕರ್ತನು ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಕಣ್ಣಿಗೆ ಕಾಣದಿರುವ ಎಲ್ಲವುಗಳ ಕುರಿತಾಗಿ. ಅದಕ್ಕಾಗಿ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, ಏನಂತಂದರೆ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ಒಡೆಯನೆಂದು ಏನು ಮಾಡ್ತಾರಂತೆ, ಅಡ್ಡ ಬಿದ್ದು ಆರಾಧನೆ ಮಾಡ್ತಾರೆ. ಸ್ವರ್ಗದಲ್ಲಿರುವಂಥವರಿಗೂ ದೇವರಾತನೇ, ನರಕದಲ್ಲಿರುವಂಥವರಿಗೂ ದೇವರಾತ್ನೇ, ಮತ್ತೆ ನಮ್ಮ ಮನುಷ್ಯರ ಲೋಕ ಅಂದರೆ ಈ ಮಾನವ ಲೋಕದಲ್ಲಿ, ಭೂಲೋಕದಲ್ಲಿರುವಂಥವರಿಗೂ ಕೂಡ ದೇವರು ಆತನೇ ಆಗಿದ್ದಾನೆ ಪ್ರಿಯರೇ. ಆತನನ್ನು ನಾವು ನಂಬುವುದರಿಂದ ಬರುವಂಥ ದೇವರ ಭಯಂಕರವಾದಂಥ ಉಗ್ರ ಕೋಪದಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಬಹಳ ಭಯಂಕರವಾಗಿರುವಂಥದ್ದು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ದೇವರನ್ನು ಏನು ಮಾಡಬೇಕಂತೆ, ನಂಬುವವರಾಗಬೇಕು. ದೇವರನ್ನು ನಂಬುವುದರಿಂದ ನಾವು ನ್ಯಾಯ ತೀರ್ಪಿಗೆ ಏನಾಗೋದಿಲ್ಲ, ಒಳಗಾಗೋದಿಲ್ಲ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ಮತ್ತು ಮತ್ತಾಯ 7:7 ಈ ರೀತಿ 7:1 ಈ ರೀತಿಯಾಗಿ ಇರುತ್ತೆ, ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಬ್ಬರ ಕುರಿತಾಗಿ ತೀರ್ಪು ಮಾಡುವಂಥ ಒಂದು ಗೋಜಿಗೆ ನಾವು ಹೋಗಬಾರ್ದು. ಹಲ್ಲೆಲೂಯಾ. ಇನ್ನೊಬ್ಬರನ್ನು ಓದ್ತಿರೋ ವಚನ ಸಿಕ್ತರ 6ನೇ ಅಧ್ಯಾಯ ಲೂಕ 37ನೇ ವಚನ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನೂ ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ, ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಾವು ನಂಬಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಸಂಪೂರ್ಣವಾಗಿ ಇತರರ ಕುರಿತಾಗಿ ಆಲೋಚಿಸುವವರು, ಚಿಂತಿಸುವವರು, ಪ್ರಾರ್ಥಿಸುವವರು ಆಗಿರಬೇಕೇ ಹೊರತಾಗಿ ನಾವು ಇನ್ನೊಬ್ಬರ ಕುರಿತಾಗಿ ತೀರ್ಪು ಮಾಡುವವರು ಆಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ತೀರ್ಪಿನ ಆ ಒಂದು ಏನಂತ ಹೇಳ್ತೀವಿ, ಆ ಅಂಶ ನಮ್ಮಲ್ಲಿ ಕಾಣಿಸ್ಕೊಳ್ಬಾರ್ದು. ಅದಕ್ಕಾಗಿ ಏಸಪ್ಪ ಹೇಳ್ತಾ ಇದ್ದಾರೆ, ನೀವು ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ಕೂಡ ಏನಾಗೋದಿಲ್ಲ, ತೀರ್ಪಾಗುವುದಿಲ್ಲ. ಅನೇಕರು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ತಮ್ಮ ಒಂದು ಪ್ಲೇಟಲ್ಲೇ ದೊಡ್ಡದಾಗಿರ್ತಕ್ಕಂಥ ಕತ್ತೆ ಸತ್ತು ಬಿದ್ದರೆ ಇನ್ನೊಬ್ಬರ ಪ್ಲೇಟಲ್ಲಿರ್ತಕ್ಕಂಥ ನೊಣವನ್ನು ಏನು ಮಾಡ್ತಾ ಇರ್ತಾರೆ, ಸೊಳ್ಳೆಯನ್ನು ಏನು ಮಾಡ್ತಾ ಇರ್ತಾರೆ, ಹುಡುಕುವಂಥವ್ರಾಗಿರ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳ್ತಾ ಇರೋದು, ನಿನ್ನ ಕಣ್ಣಿನಲ್ಲಿ ಏನಿದೆ ಅದನ್ನು ನೀನು ನೋಡು, ಮೊದಲು ಇತರರ ಕಣ್ಣುಗಳನ್ನು ನೀನು ದೃಷ್ಟಿಸುವಂಥದ್ದು ಯಾಕೆ? ಹಲ್ಲೆಲೂಯಾ. ತೀರ್ಪು ಮಾಡುವಂಥ ಸ್ವಭಾವ ನಿನ್ನದಲ್ಲ, ದೇವರೇ ತೀರ್ಪು ಮಾಡುವಾತನು, ನ್ಯಾಯವಾದಂಥ ತೀರ್ಪನ್ನು ಕೊಡುವಾತನು ಆತನೇ. ಆತನ ನ್ಯಾಯ ತೀರ್ಪಿನ ಮುಂದೆ ಮತ್ತೆ ಯಾವ ತೀರ್ಪು ಇರೋದಕ್ಕೆ ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎರಡನೇದಾಗಿ ನಾವು ಏನು ಮಾಡಬೇಕು, ತೀರ್ಪು ಮಾಡದೆ ಎಚ್ಚರದಿಂದ ಜೀವಿಸುವಂಥವರು ಆಗಬೇಕು. ಯಾಕಂದರೆ ನ್ಯಾಯ ತೀರ್ಪು ಅದು ಭಯಂಕರವಾಗಿರುವಂಥದ್ದು. ಅದನ್ನು ನಾವು ತಪ್ಪಿಸಿಕೊಳ್ಬೇಕಾದ್ರೆ, ದೇವರ ಉಗ್ರ ಕೋಪದಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ ಮೊದಲನೇದಾಗಿ ನಾವು ಆತನನ್ನು ನಂಬಬೇಕು. ಎರಡನೇದಾಗಿ ನಾವು ಏನು ಮಾಡಬೇಕು ರೀ, ತೀರ್ಪು ಮಾಡದೆ ಜೀವಿಸುವಂಥವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ತನನ್ನು ನಾವು ನಂಬಿದ್ದೇವೆ. ಯಾವ ರೀತಿಯಾಗಿ ನಾವು ನಂಬಿದ್ದೇವೆ? ಒಂದು ಸಾರಿ ನೀವು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ತೆಗಿರಿ. ಹೋದ್ರಿ 5:24. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ
ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಕೇಳುವುದರಿಂದ ನಾವು ತೀರ್ಪಿನಿಂದ ಏನಾಗ್ತೀವಿ? ಬಚಾವಾಗ್ತೀವಿ. ಹಲ್ಲೆಲೂಯಾ. ದೇವರನ್ನ ನಾವು ನಂಬಬೇಕು. ಮೊದಲನೇದಾಗಿ ದೇವರು ನಂಬಬೇಕಂತಂದ್ರೆ ಏನ್ರಿ? ಇಲ್ಲಿವರೆಗೆ ನಾವು ಯಾವುದು ತಪ್ಪಾದ ರೀತಿಯಲ್ಲಿ ದೇವರ ಸ್ಥಾನವನ್ನು ಯಾರಿಗೆ ಕೊಟ್ಟಿದ್ದೀವೋ ಅವುಗಳನ್ನು ನಾವು ತೆಗೆದುಹಾಕ್ಕೊಳ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಯಾವುದಾದ್ರು ಹೊಸ ಸಾಫ್ಟ್ವೇರ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕಂತಂದ್ರೆ ಹಳೆ ಸಾಫ್ಟ್ವೇರ್ ಹಂಗೆ ಇರ್ತದೆ. ಏನಾಗುತ್ತೆ? ಹಳೆ ಸಾಫ್ಟ್ವೇರ್ ಡಿಲೀಟ್ ಆಗಿಬಿಡುತ್ತೆ ಆಟೋಮೆಟಿಕ್. ಹಲ್ಲೆಲೂಯಾ. ಹೊಸ ಸಾಫ್ಟ್ವೇರ್ ಬರಬೇಕಂದ್ರೆ ಹಳೇದು ಯಾವುದಿದೆಯೋ ಹಳೇದು ಒಂದು ವೇಳೆ ಹಂಗೆ ಇತ್ತಪ್ಪ ಅಂತಂದರೆ ಅದೇನು ಮೊಬೈಲ್ ಸರಿಯಾಗಿ ವರ್ಕ್ ಆಗ್ತಾ? ವರ್ಕ್ ಆಗಲ್ಲ. ಹಲ್ಲೆಲೂಯಾ. ಗೊಂದಲ ಸೃಷ್ಟಿಯಾಗಿಬಿಡುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮ ಒಳಗಡೆ ಯಾವುದಿದೆಯೋ ಅದನ್ನು ಹಳೇ ಸಾಫ್ಟ್ವೇರ್ ಸಂಪೂರ್ಣವನ್ನು ತೆಗೆದಾಕಬೇಕು. ನಾವು ಹೊಸಬರಾಗಿ ನಡೆದುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಪಾತಾಳದ ಮಾರ್ಗದಲ್ಲಿದ್ದೀವಿ, ಆದರೆ ಈಗ ದೇವರು ನಮ್ಮನ್ನು ಪರಲೋಕ ಮಾರ್ಗದ ಕಡೆಗೆ ನಡೆಸಿದನಲ್ಲ, ಆ ಪರಲೋಕ ಮಾರ್ಗದಲ್ಲಿ ನಾವು ಜೀವಿಸುವಂಥವ್ರು ಆಗಬೇಕು. ಇಷ್ಟ ಬಂದ ರೀತಿಯಲ್ಲಿ ನಾವು ನಡೆದಿದ್ದೀವಿ. ಅಗಲವಾದ ಮಾರ್ಗದಲ್ಲಿ ನಮ್ಗೆ ಹೇಳಲಿಲ್ಲ ಕೇಳಿರಲಿಲ್ಲ. ಕುಡಿಬೇಕಂದಾಗ ಕುಡಿದಿದ್ವಿ, ತಿನ್ಬೇಕಂದಾಗ ತಿಂದಿದ್ದೀವಿ, ಮಜಾ ಮಾಡ್ಬೇಕಂದಾಗ ಮಜಾ ಮಾಡಿದ್ದೀವಿ, ಕೆಟ್ಟ ಮಾತನ್ನು ಮಾತಾಡಿದ್ದೀವಿ, ಸುಳ್ಳುಗಳನ್ನು ಹೇಳಿದ್ದೀವಿ, ನಾಲಿಗೆಯನ್ನ ಸಂಪೂರ್ಣವಾಗಿ ಹತೋಟಿ ಇರಲಾರ್ದ ರೀತಿಯಲ್ಲಿ ಅದನ್ನು ನಾವೇನು ಮಾಡಿದ್ದೇವೆ? ಬಳಸಿದ್ದೀವಿ. ಕೈಗಳನ್ನು ಕೆಟ್ಟ ಕಾರ್ಯಗಳನ್ನು ಮಾಡೋದಕ್ಕೆ ಉಪಯೋಗಿಸಿದ್ವಿ, ಕಾಲುಗಳನ್ನು ಕೆಟ್ಟ ಕಾರ್ಯಗಳನ್ನು ಮಾಡೋದಕ್ಕೆ ಉಪಯೋಗಿಸಿದ್ದೀವಿ, ಮನಸ್ಸನ್ನು ಕೆಟ್ಟದಾದಂಥ ರೀತಿಯಲ್ಲಿ ಆಲೋಚಿಸೋದಕ್ಕೆ ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ. ಆದರೆ ಯೇಸು ಕ್ರಿಸ್ತನ ಒಳಗಡೆ ಬಂದಾಗ, ನಮ್ಮಲ್ಲಿ ಬಂದಾಗ, ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದಂಥ ಸಮಯದಲ್ಲಿ, ವಾಕ್ಯವನ್ನು ಕೇಳಿದಂಥ ಸಮಯದಲ್ಲಿ ನಾವು ಮರಣ ಮಾರ್ಗದ ಕಡೆಗೆ ನಾವು ಇರೋದಿಲ್ಲ. ಯಾವ ಮಾರ್ಗದ ಕಡೆಗೆ ಇರ್ತೀವಿ? ನಾವು ಜೀವ ಮಾರ್ಗದ ಕಡೆಗೆ. ಯಾಕಂದರೆ ದೇವರ ವಾಕ್ಯ ಅನುದಿನವೂ ಪ್ರತಿದಿನವೂ ನಮ್ಮನ್ನು ನಡೆಸ್ತಾ ಇರುತ್ತೆ, ನಮ್ಮನ್ನು ತೊಳಿತಾ ಇರುತ್ತೆ, ನಮ್ಮನ್ನು ಶುದ್ಧಿ ಮಾಡ್ತಾ ಇರುತ್ತೆ, ನಮ್ಮನ್ನು ಸತ್ಯ ಮಾರ್ಗದಲ್ಲಿ, ನಿತ್ಯ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕಂತೇಳಿ ಯಾವಾಗಲೂ ಪರಿಶುದ್ಧಾತ್ಮ ದೇವರು ನಮಗೋಸ್ಕರವಾಗಿ ಏನು ಮಾಡ್ತಾ ಇರ್ತಾನೆ? ಏನು ಮಾಡ್ತಾ ಇರ್ತಾನೆ? ಆತನು ಅನ್ನುದಿನವೂ ಕೂಡ ಪ್ರಾರ್ಥಿಸುವ ಆತನಾಗಿರ್ತಾನೆ. ಹಲ್ಲೆಲೂಯಾ. ಬಳಲುವ ಆತನೆಂಬುದಾಗಿ ಹೇಳುತ್ತೆ. ನಮ್ಮ ಈ ಹೊರಗಡೆ ನಾವು ಈ ರೀತಿಯಾಗಿ ಮಾಡ್ತಾ ಇದೆಯಲ್ಲ, ಪರಿಶುದ್ಧಾತ್ಮ ದೇವರು ಇದರ ಕುರಿತಾಗಿ ದುಃಖಿಸುವವನಾಗಿರ್ತಾನೆ. ಅದ್ರ ಸಲುವಾಗಿ ಪರಿಶುದ್ಧಾತ್ಮನನ್ನು ನೀವು ನಂದಿಸಬೇಡ್ರಿ ಅಂತೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ದೇವರು ನಂಬಿದ ಮೇಲೆ, ರಕ್ಷಣೆಯನ್ನು ಹೊಂದಿದ ಮೇಲೆ, ದೇವರ ಆತ್ಮವನ್ನು ನಮ್ಮ ಒಳಗಡೆ ಬಂದಂತ ಆದ ಮೇಲೆ, ಆ ದೇವರ ಆತ್ಮನ ಯಾವಾಗಲೂ ಕೂಡ ನಮಗೆ ಕೇಡಿನ ಮಾರ್ಗದಲ್ಲಲ್ಲ, ಒಳ್ಳೆ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಆಲೋಚನೆಯನ್ನು ಕೊಡ್ತಾ ಇರ್ತಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ನಾವು ದೇವರ ವಾಕ್ಯವನ್ನು ಕೇಳುವುದರಿಂದ ನಾವು ನ್ಯಾಯ ತೀರ್ಪಿನಿಂದ ಏನಾಗ್ತೀವಿ ರೀ? ಬಚಾವಾಗ್ತೀವಿ. ನ್ಯಾಯ ತೀರ್ಪು ನಮಗಿಲ್ಲ. ಯಾವಾಗ ನಾವು ಕ್ರಿಸ್ತನನ್ನು ನಂಬಿದಾಗ, ಇತರರಿಗೆ ತೀರ್ಪು ಮಾಡದೆ ಸಂಪೂರ್ಣವಾಗಿ ಯಥಾರ್ಥ ಭಯಭಕ್ತಿ ಜೀವಿತವನ್ನು ಜೀವಿಸಿದಾಗ, ಮೂರನೇದಾಗಿ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಾವು ಕೈಕೊಂಡು ನಡೆದಂಥ ಸಮಯದಲ್ಲಿ ದೇವರ ತೀರ್ಪಿಗೆ ನಾವು ಏನಾಗೋದಿಲ್ಲ? ಒಳಗಾಗೋದಿಲ್ಲ ಪ್ರಿಯರೇ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಮೊದಲನೆಯ ಯೋಹಾನ್ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. 17ನೇ ವಚನ ಒಂದ್ಸಾರಿ ಓದೋಣ. ಮೊದಲನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಪತ್ರಿಕೆ ಪ್ರಕಟಣೆ ಯೂದ ಪತ್ರಿಕೆಗಿಂತ ಮುಂಚೆ ಇರುತ್ತೆ, ಓದ್ಕೊಳ್ಳೋಣ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಹಲ್ಲೆಲೂಯಾ. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಏನಂತೇಳಿ? ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿ ನಮ್ಮೊಳಗಡೆ ಸಿದ್ಧಿಗೆ ಬಂತು ಎಂಬುದಾಗಿ. ನ್ಯಾಯ ತೀರ್ಪಿನಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರ್ದಂದ್ರೆ ನಾವು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದಂಥವರು ಆಗಬೇಕು. 13ನೇ ಅಧ್ಯಾಯದಲ್ಲಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರೀತಿಯ ಕುರಿತಾಗಿ ಪೌಲನ ಅನೇಕ ವಿಷಯಗಳನ್ನು, ಸಂಗತಿಗಳನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 4ನೇ ವಚನದಿಂದ ನೋಡಿಕೊಳ್ಳೋಣ ಪ್ರೀತಿಯ ಲಕ್ಷಣ ಏನಾಗಿದೆ ಎಂಬುದಾಗಿ. 1ನೇ ಕೊರಿಂಥ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ,
ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ, ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದೇ ಇಲ್ಲ ಎಂಬುದಾಗಿ. ಹಲವು ಇದು ಯಾವ ಪ್ರೀತಿ ರೀ? ದೇವರು ತೋರಿಸಿದಂಥ ಪ್ರೀತಿ. ಇದು ಅಗಾಪೆ ಪ್ರೀತಿ. ಇದು ಮನುಷ್ಯರ ಪ್ರೀತಿ ಅಲ್ಲ. ಮನುಷ್ಯರ ಪ್ರೀತಿ ದುಡ್ಡಿದ್ದಾಗ ಮಾತ್ರ ಕೆಲಸ ಮಾಡುತ್ತೆ. ಹಲಲುಯ್ಯ. ದುಡ್ಡಿಲ್ಲ ಅಂತಂದ್ರೆ ಮನುಷ್ಯರ ಪ್ರೀತಿ ಏನಾಗ್ಬಿಡುತ್ತೆ, ಕೆಲಸ ಮಾಡಲ್ಲ. ಹಲಲುಯ್ಯ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರಂತೆ ಆತನು ನಮಗೋಸ್ಕರವಾಗಿ ಎಷ್ಟೋ ತಾಳ್ಮೆಯಿಂದ, ನಮಗೋಸ್ಕರವಾಗಿ ಎಷ್ಟೋ ದಯೆಯನ್ನು ಆತನು ಏನು ಮಾಡಿದ, ತೋರಿಸಿದ. ಆ ಒಂದು ಲಕ್ಷಣಗಳು ನಮ್ಮಲ್ಲಿ ಕೂಡ ಇರಬೇಕಂತೇಳಿ ಆತನು ಬಯಸಿದಂಥ ದೇವರಾಗಿದ್ದ. ಅದರ ಪ್ರೀತಿಯಲ್ಲಿ ನಾವು ಸಿದ್ಧಿಗೆ ಬರುವಂಥವರು ಆಗಬೇಕು. ಆ ಪ್ರೀತಿ ಏನು ಮಾಡುತ್ತೀರಿ? ಕ್ಷಮಿಸುತ್ತೆ, ಮರ್ಯಾದೆಗೆಟ್ಟು ನಡೆಯದೆ, ಸ್ವಪ್ರಯೋಜನವನ್ನು ಚಿಂತಿಸದೆ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ಅನ್ಯಾಯವನ್ನು ಮಾಡದೆ, ಯಾವಾಗಲೂ ಕೂಡ ಸತ್ಯದ ಕುರಿತಾಗಿ ಆಲೋಚಿಸುವಂಥದ್ದು, ದೇವರ ಕುರಿತಾಗಿ ಆಲೋಚಿಸುವಂಥದ್ದು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತನ್ನು ಅನುದಿನವೂ ಅನುಕ್ಷಣವು ನೆನಪು ಮಾಡಿಕೊಂಡು ಇನ್ನೊಬ್ಬರಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುವಂಥದ್ದಾಗಿರುತ್ತೆ ಪ್ರೇಯರ್. ಯಾವುದ್ರಿ? ಪ್ರೀತಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ನಾಲ್ಕನೆಯದಾಗಿ ನಾವು ಇತರರ ಪ್ರೀತಿಯಲ್ಲಿ ಸಿದ್ಧಿಗೆ ಬಂದಂಥವರು ಆಗಬೇಕು ಪ್ರೇಯರ್. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ, ನಾವು ಕರುಣಿಸಿದರೆ ಆ ಕರುಣೆ ನ್ಯಾಯ ತೀರ್ಮಾನದಲ್ಲಿ ಗೆದ್ದು ಬೀಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಓದ್ತೀರಾ? ಕೊನೆಯದಾಗಿ ಯಾಕೋಬ 2. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಹಿಗ್ಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರುಣೆಯುಳ್ಳವರಾಗಿ ನಾವು ಇರಬೇಕು. ಕರುಣೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಪ್ರೇಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಆ ಕರುಣೆ ನಮ್ಮನ್ನು ಏನು ಮಾಡುತ್ತೆ? ನ್ಯಾಯ ತೀರ್ಮಾನದಲ್ಲಿ ನಾವು ನಿಲ್ಲದ ಹಾಗೆ ನಮ್ಮನ್ನು ಏನು ಮಾಡುತ್ತದು? ಕಾಪಾಡುತ್ತೆ ಪ್ರೇಯರೇ. ಇತರರ ಕುರಿತಾಗಿ ಕರುಣೆಯುಳ್ಳವರಾಗಿ ನಾವು ಇರಬೇಕು. ಇತರರ ಕುರಿತಾಗಿ ಕೋಪ ಕ್ರೋಧವುಳ್ಳವರಾಗಿ ನಾವು ಇರಬಾರ್ದು. ದೇವರನ್ನು ನಂಬಿದಾದ ಮೇಲೆ ದೇವರ ಆತ್ಮನ ಒಳಗಡೆ ನಮ್ಮಲ್ಲಿ ಇರುವಂಥ ಸಮಯದಲ್ಲಿ ಆತ್ಮಾನುಸಾರವಾಗಿ ನಾವು ನಡೆಯುವಾಗ, ದೇವರ ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ, ಸಂಪೂರ್ಣವಾಗಿ ಪ್ರೀತಿಯನ್ನು ಸಿದ್ಧಿಗೆ ತಂದುಕೊಂಡಂಥ ಸಮಯದಲ್ಲಿ, ಕರುಣೆಯುಳ್ಳವರಾಗಿ ಕೂಡ ನಾವು ಜೀವಿಸುವಂಥ ಸಮಯದಲ್ಲಿ ಏನಾಗಲ್ಲ, ನಾವು ನ್ಯಾಯ ತೀರ್ಮಾನದ ಮುಂದೆ ನಾವು ನಿಲ್ಲಲ್ಲ. ದೇವರು ಏನು ಮಾಡ್ತಾನೆ? ನಮ್ಮನ್ನು ಕ್ಷಮಿಸ್ತಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸದಲ್ಲಿ ನಾವು ಮೊದಲನೇದಾಗಿ ಕ್ರಿಸ್ತನನ್ನು ಏನು ಮಾಡ್ಬೇಕು? ನಾವು ನಂಬಬೇಕು. ಯಾರನ್ನು ನಂಬಬೇಕ್ರಿ? ಯೇಸು ಕ್ರಿಸ್ತನನ್ನು ನಂಬಬೇಕು. ಯಾಕಂದರೆ ಆತನ ಹೊರತಾಗಿ ಬೇರೆ ಯಾರು ಕೂಡ ದೇವರು ಇಲ್ಲ. ಹಲ್ಲೆಲೂಯಾ. ನೀವು ಒಂದು ವೇಳೆ ಏನೆಲ್ಲ ದೇವರ ಸ್ಥಾನವನ್ನು ಯಾರಿಗೆಲ್ಲ ನೀವು ಕೊಟ್ಟಿದ್ರೂ ಕೂಡ, ದೇವ್ರ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬ ಮನುಷ್ಯನ ಕಣ್ಣು ಮುಚ್ಚಿದ ಮೇಲೆ ಕಣ್ಣು ಎಲ್ಲಿ ತೆಗ್ತೇನೆ ರೀ? ದೇವರು ನಂಬಿದರೆ ಲಾಜರನೋಪಾದಿಯಲ್ಲಿ ಎಲ್ಲಿಗೆ ಹೋಗ್ತಾನೆ? ಪರದೇಶಿಗೆ ಹೋಗ್ತಾನೆ. ದೇವರು ನಂಬಲಾರದೇ ಇದ್ದರೆ ಐಶ್ವರ್ಯವಂತನೋಪಾದಿಯಲ್ಲಿ ಎಲ್ಲಿಗೆ ಹೋಗ್ತಾನೆ? ಪಾತಾಳದಲ್ಲಿ ಕಣ್ಣು ತೆಗ್ತಾನೆ. ಹಲ್ಲೆಲೂಯಾ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಇರುವಾಗಲೇ ಸತ್ಯದೇವರು ಯಾರಂತೇಳಿ ತಿಳಿದುಕೊಂಡು ಆ ಸತ್ಯದೇವರಿಗೆ ನಾವು ಒಳಗಾಗಿ ಜೀವಿಸಿದಾಗ ಖಂಡಿತವಾಗಿ ಕೂಡ ಆ ದೇವರು ತಾನಿರುವ ಸ್ಥಳದಲ್ಲಿ ನಮ್ಮನ್ನು ಕೂಡ ಆತನೇನು ಮಾಡ್ತಾನೆ? ಇರಿಸ್ತಾನೆ. ಸತ್ಯ ಏನಂತೇಳಿ ಗೊತ್ತಿದ್ದು ಕೂಡ ಆ ಸತ್ಯವನ್ನು ನಾವು ಒಂದು ವೇಳೆ ನಂಬಲಾರದೆ ಹೋದರೆ, ಸುಳ್ಳನ್ನೇ ಹಿಂಬಾಲಿಸಿ ಹೋದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ನ್ಯಾಯ ತೀರ್ಪು ಇದೆ. ದೇವರು ಎಲ್ಲರನ್ನ ನ್ಯಾಯ ತೀರ್ಪಿನಲ್ಲಿ ನೋಡ್ಲಿಕ್ಕಿದ್ದಾನೆ. ದೇವರು ತಕ್ಕಡಿಯಲ್ಲಿ ಹಾಕ್ಲಿಕ್ಕಿದ್ದಾನೆ. ತಕ್ಕಡಿಯಲ್ಲಿ ಹಾಕಿದಾಗ ಯಾವುದು ಹೆಚ್ಚು ಕಾಣಿಸ್ತಾ ಇದೆ? ನಿನ್ನ ಪಾಪಗಳು, ಶಾಪಗಳು, ಲೋಕದ ಕಾರ್ಯಗಳಲ್ಲಿ ನೀನು ಕೈ ಹಾಕಿದಂಥ ಕೆಲಸಗಳೇ ಹೆಚ್ಚು ಕಾಣಿಸ್ತಾ ಇದ್ದಾವ, ಅಥವಾ ನೀನು ಹೆಚ್ಚಾಗಿ ಕಾಣಿಸ್ತಾ ಇದೆಯಾ? ಹಲ್ಲೆಲೂಯಾ. ದೇವರ ಮುಂದೆ ದೇವರು ಹೇಳಿದ ಮಾರ್ಗದಲ್ಲಿ ನಡೆದಂಥ ನೀನು, ನಿನ್ನ ನೀತಿ, ನಿನ್ನ ಸತ್ಕಾರ್ಯಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದ್ದಾವ, ಅಥವಾ ನಿನ್ನ ದುಷ್ಟ ಕಾರ್ಯಗಳೇ ಹೆಚ್ಚಿನದಾಗಿ ಕಾಣಿಸ್ತಾ ಇದ್ದಾವೆ? ತಕ್ಕಡೆಯಲ್ಲಿ ದೇವರು ಹಾಕ್ತಾನೆ. ಹಾಕಿದಂಥ ಸಮಯದಲ್ಲಿ ಯಾವುದು ಹೆಚ್ಚು ಕಾಣಿಸುತ್ತೆ? ಅದಕ್ಕಾಗಿ ಪ್ರಿಯರು, ಅದಕ್ಕಾಗಿ ಅಂತ್ಯಕಾಲದಲ್ಲಿ ದೇವರು ಏನು ಮಾಡ್ತಾನಂತೆ? ಆತನು ಬರುವಾಗ ಆ ದೂತರನ್ನು 4 ದಿಕ್ಕುಗಳಲ್ಲಿ ಆತನು ಕಳಿಸ್ತಾನಂತೆ. ಎಷ್ಟು ದಿಕ್ಕುಗಳು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳಲ್ಲಿ ದೂತರನ್ನು ಕಳಿಸಿದಾಗ ಆ ದೂತರು ಹೋಗಿ ಸಿದ್ಧರಾಗಿರುವಂಥವ್ರೆಲ್ಲರನ್ನ ಏನು ಮಾಡ್ತಾರಂತೆ? ಅವರು ಸಂಗ್ರಹಿಸಿ ಏನು ಮಾಡ್ತಾರೆ? ಆತನ ಬಳಿಗೆ ಕರೆದುಕೊಂಡು ಹೋಗ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರೇ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆ ಸಿದ್ಧರಾದಂಥವರು 10 ಜನ ಕನ್ನಿಕೆಯರಲ್ಲಿ 5 ಜನ
ಬುದ್ಧಿಯುಳ್ಳವರು 5 ಜನ, ಬುದ್ಧಿ ಇರಲಾರ್ದಂಥವ್ರು. ಬುದ್ಧಿ ಇರಲಾರ್ದಂಥವ್ರು ಏನು ಮಾಡಿದ್ರು? ಅವರು ಎಲ್ಲ ಇದ್ದಾರೆ, ಬುದ್ಧಿಯುಳ್ಳವರ ರೀತಿಯಲ್ಲೇ ಇದ್ದಾರೆ, ಅವರ ಗುಂಪಿನಲ್ಲಿ ಇದ್ದಾರೆ. ಯೇಸು ಸ್ವಾಮಿಯನ್ನ ಏನಂತ ಹೇಳ್ತಾರೆ, ಬರುವುದಕ್ಕಾಗಿ ಕಾದುಕೊಂಡು ಕುಳಿತುಕೊಂಡಂಥವರೇ ಆಗಿದ್ದಾರೆ. ಆದರೆ ಬುದ್ಧಿಯುಳ್ಳವರು ಸಿದ್ಧರಾಗಿದ್ದಾರೆ, ಬುದ್ಧಿ ಇರಲಾರ್ದವ್ರು ಏನಾಗಿಲ್ಲ, ಸಿದ್ಧರಾಗಿಲ್ಲ. ಇಬ್ಬರು ಮಲ್ಕೊಂಡ್ರು. ಯಾರು ಬರ್ತಾರೆ ಲೇಟಾಗಿ? ಮೊದಲಿಂಗಣ್ಣನು ತಡ ಮಾಡಿ ಬರ್ತಾರೆ ಅಂತೇಳಿ ಇಬ್ಬರು ಮಲ್ಕೊಂಡ್ರು. ಆದರೆ ಯಾರು ಮಾತ್ರ ಒಳಗಡೆ ಹೋದ್ರಿ? ಸ್ವರ್ಗದ ಒಳಗಡೆ ಬುದ್ಧಿ ಇರುವವರು. ಯಾಕೆ ಹೇಳ್ರಿ? ಅವರು ಎಣ್ಣೆಯನ್ನು ಹೆಚ್ಚಿನದಾಗಿ ತಕ್ಕೊಂಡಿದ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಭಕ್ತಿಗೆ ಇನ್ನೊಂದು ಎಲ್ಲಾದ್ರೂ ಅಂಗಡಿಗೆ ಹೋಗಿ ನಾವು ಏನಾದರೂ ತೊಗೊಂಬರೋಕ್ಕಾಗುತ್ತಾ? ನಂಬಿಕೆಯನ್ನು, ಪ್ರೀತಿಯನ್ನು ತೊಗೊಂಬರೋಕ್ಕಾಗುತ್ತಾ? ಭಕ್ತಿಯನ್ನು ತೆಗೆದುಕೊಂಡು ಬರೋದಕ್ಕಾಗುತ್ತಾ? ನಾವು ಅನುದಿನವೂ ಕೂಡ ದೇವರಿಗೋಸ್ಕರವಾಗಿ ನಮ್ಮ ಜೀವಿತವನ್ನು ಶುದ್ಧವಾಗಿ ಸಿದ್ಧವಾಗಿ ಕಾಯುವುದಕ್ಕಾಗಿ ಬದ್ಧರಾಗಿ ಇಟ್ಟುಕೊಳ್ಳುವಂತಹ ಒಂದು ಆಜ್ಞೆಗೆ ನಾವು ಒಳಗಾಗಿ ಇದ್ದಂಥವರಾಗಿದೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಈ 5 ವಿಷಯಗಳನ್ನು ನಾವು ಮರೆಯದೆ ಇದ್ದರೆ, ಮೊದಲನೇದಾಗಿ ನಾವು ಕ್ರಿಸ್ತನನ್ನು ನಂಬುವವರಾಗಬೇಕು. ಎರಡನೇದಾಗಿ ನಾವು ನೋಡಿದ್ವಿ ದೇವರ ವಾಕ್ಯವನ್ನು ಕೇಳುವವರಾಗಿರಬೇಕು. ಮೂರನೇದಾಗಿ ನಾವು ನೋಡಿದಂಥವರಾಗಿದ್ವಿ ಏನಂತೇಳಿ, ಆತನ ಒಂದು ಏನಂತ ಹೇಳ್ತೀವಿ, ತೀರ್ಪು ಮಾಡಲಾರದೆ ಜೀವಿಸುವಂಥವರು ಆಗಿರಬೇಕು. ಇನ್ನೊಬ್ಬರ ಕುರಿತಾಗಿ ತೀರ್ಪು ಮಾಡುವವರಾಗಬಾರ್ದು. ಮತ್ತು ನಾವು 4ನೇದಾಗಿ ನೋಡಿದ್ದೀವಿ ಪ್ರೀತಿಯಲ್ಲಿ ಸಿದ್ಧಿಗೆ ಬಂದಂಥವರಾಗಬೇಕು. 5ನೇದಾಗಿ ನಾವು ನೋಡಿದ್ದೇವೆ ಏನಂತ ಹೇಳಿರಿ? 5ನೇದಾಗಿ ಏನು ನೋಡಿದ್ವಿ ನಾವು? ಮರೆತು ಬಿಟ್ಟಿದ್ರೆ? ಹಲ್ಲೆಲೂಯಾ, ಕರುಣೆ ತೋರಿಸುವವರು ಆಗಿರಬೇಕು. ಹಲ್ಲೆಲೂಯಾ, ಕರುಣೆ ತೋರಿಸಿದರೆ ಖಂಡಿತವಾಗಿ ಕೂಡ ನಾವು ನ್ಯಾಯ ತೀರ್ಪಿಗೆ ಒಳಗಾಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಹೇಳುವಂಥದ್ದೊಂದೇ, ಮನುಷ್ಯರ ಕೈಗೆ ಸಿಕ್ಕಿಬಿದ್ದರೆ ಒಂದು ವೇಳೆ ಆ ಒಂದು ಹಿಂಸೆ ಬೇರೆ, ಆದರೆ ದೇವರ ಕೈಗೆ ಸಿಕ್ಕಿ ಬೀಳುವಂಥದ್ದು ಬಹಳ ಭಯಂಕರವಾಗಿರುವಂಥದ್ದು. ಅದಕ್ಕಾಗಿ ಇವತ್ತಿನ ದಿವಸವೇ ನಮ್ಮ ದೇಹವನ್ನು, ನಮ್ಮ ಶರೀರವನ್ನು, ನಮ್ಮ ಆತ್ಮ, ನಮ್ಮ ಪ್ರಾಣವೆಲ್ಲವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿ ಭಕ್ತಿಯ ಜೀವಿತವನ್ನು ನಾವು ಜೀವಿಸುವಂಥವರು ಆಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ನಾವು ತೀರ್ಪಿಗೋಸ್ಕರವಾಗಿ ಅಲ್ಲ, ದೇವರು ನಮ್ಮನ್ನು ಕರೆದಿರುವಂಥದ್ದು ನಾಶನದಿಂದ ನಿತ್ಯ ಜೀವದ ಕಡೆಗೆ ನಡೆಸುವುದಕ್ಕಾಗಿ, ಪಾಪದಿಂದ ಪರಿಶುದ್ಧತೆ ಕಡೆಗೆ ನಡೆಸುವುದಕ್ಕಾಗಿ, ಕತ್ತಲೆ ಮಾರ್ಗ ಅಲ್ಲ ಬೆಳಕಿನ ಮಾರ್ಗದ ಕಡೆಗೆ ನಮ್ಮನ್ನು ನಡೆಸುವುದಕ್ಕಾಗಿ, ಮರಣದ ಮಾರ್ಗ ಅಲ್ಲ ಜೀವ ಮಾರ್ಗದ ಕಡೆಗೆ ನಮ್ಮನ್ನು ನಡೆಸುವುದಕ್ಕಾಗಿ, ಅಂಧಕಾರದಿಂದ ಆತನ ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ಮಕ್ಕಳು ಎಂಬುದಾಗಿ ದೇವರು ಕರೆದು ನಮ್ಮನ್ನು ಸಂತೈಸಿದ್ದಾನೆ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಘೋರವಾದಂಥ ನ್ಯಾಯ ತೀರ್ಪು ಮುಂದೆ ಬರಲಿಕ್ಕಿದೆ. ದೇವರ ಭಯಂಕರವಾದಂಥ ಉಗ್ರ ಕೋಪ ದೇವರನ್ನು ನಂಬಲಾರದವರ ಮೇಲೆ ಬರಲಿಕ್ಕಿದೆ. ಅದಕ್ಕಾಗಿ ಇವತ್ತೇ ನಾವು ಸಿದ್ಧರಾಗೋಣವಾ? ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ನ್ಯಾಯ ತೀರ್ಪಿನಲ್ಲಿ ಯಾರನ್ನೂ ಕೂಡ ಲೆಕ್ಕಿಸೋದಿಲ್ಲ. ಎಲ್ಲರೂ ಕೂಡ ವಿರುದ್ಧವಾಗಿ ನಡೆದಿರುವಂಥವ್ರು ಎಲ್ಲರಿಗೂ ಕೂಡ ಭಯಂಕರ ಶಿಕ್ಷೆ ಇದೆ ಪ್ರಿಯರೇ. ಆದರೆ ಒಂದು ಶುಭವಾರ್ತೆ, ಸತ್ಯವಾರ್ತೆ, ಸುವಾರ್ತೆ ಏನಂತಂದರೆ, ಯೇಸು ಕ್ರಿಸ್ತನನ್ನು ನಂಬಿದರೆ ಆತನು ನಿನ್ನ ಭಾರವನ್ನೆಲ್ಲ ಆತನು ಹೊತ್ತು ತೀರಿಸಿದ್ದಾನೆ. 2000 ವರ್ಷಗಳ ಹಿಂದೆ ನಿನ್ನ ಸ್ಥಾನವನ್ನು ಆತನು ತೆಗೆದುಕೊಂಡಿದ್ದಾನೆ. ಆತನನ್ನು ನಂಬುವವರಿಗೆ ಮರಣವಿಲ್ಲ, ಅವರು ನಿತ್ಯ ನಾಶನದಿಂದ ನಿತ್ಯ ಜೀವದ ಕಡೆಗೆ ಬಂದಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತ್ಮ ಮರಣ ಇಲ್ಲ ಪ್ರಿಯರೇ. ಈ ಸಮಯದಲ್ಲಿ ಆತನನ್ನು ನಂಬೋಣವಾ? ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡೋಣವಾ? ಜಲಪ್ರಳಯದಲ್ಲಿ ಆತನ ನ್ಯಾಯ ತೀರ್ಪು ಬಂತು. ಸೊದೋಮ ಗೊಮೋರ ಪಟ್ಟಣದ ವಿಷಯದಲ್ಲಿ ಆತನ ನ್ಯಾಯ ತೀರ್ಪು ಹೊರಟಿತ್ತು ಪ್ರಿಯರೇ. ಈ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಭಯಂಕರವಾದಂಥ ಅಗ್ನಿಗೆ ಈ ಲೋಕ ಗುರಿಯಾಗಬೇಕಂತೇಳಿ ದೇವರು ನಿರ್ಧಾರ ಮಾಡಿದ್ದಾನೆ. ಅದಕ್ಕಾಗಿ ನೋಹನ ದಿನಗಳಂತೆ, ಲೋಟನ ದಿನಗಳಂತೆ ಈ ದಿವಸಗಳನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ದೇವರು ಖಂಡಿತವಾಗಿ ಬರಲಿಕ್ಕಿದ್ದಾನೆ. ಯಾರು ಸಿದ್ಧರಾಗಿರ್ತಾರೋ ಅವರಿಗೆ ಪರಲೋಕ ಭಾಗ್ಯ. ಸಿದ್ಧರಾಗಲಾರದಂಥ ಸ್ಥಿತಿಯಲ್ಲಿರುವಂಥವರಿಗೆ ಅವರು ಕೈ ಬಿಡಲ್ಪಟ್ಟು ಪಾತಾಳದ ದ್ವಾರದಲ್ಲಿ ಸಿಲುಕಿಕೊಂಡವರಾಗಿ ಭಯಂಕರವಾದಂಥ ಯಾತನೆಯನ್ನು ಅನುಭವಿಸುವವರಾಗಿರ್ತಾರೆ. ಅದಕ್ಕಾಗಿ ದೇವರು ನನ್ನ ಸಂಗಡ ನಿನ್ನ ಸಂಗಡ ಮಾತಾಡಿದ್ದಾರೆ. ಇವತ್ತಾದರೂ ನಾನು ನಿನ್ನ ಆತನನ್ನು ನಂಬುವುದೇ ಆದರೆ ಸಂಪೂರ್ಣವಾಗಿ ಆತನು ನನಗೆ ನಿನಗೆ ಒಂದು ಹೊಸ ಜೀವಿತವನ್ನು, ಅವಕಾಶವನ್ನು ಆತನು ನಮಗೆ ಮಾಡಿಕೊಡುವ ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀವು ಸಹಾಯ ಮಾಡಿ ನಡೆಸು ಸ್ವಾಮಿ. ನ್ಯಾಯ ತೀರ್ಪು ಇದೆ. ಆ ನ್ಯಾಯ ತೀರ್ಪಿಗೆ ನಾವು ಒಳಗಾಗಬಾರದಾದರೆ
ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಸ್ವಾಮಿ ಸ್ಪಷ್ಟವಾಗಿ ಸ್ವಾಮಿ 5 ಅಂಶಗಳ ಮೂಲಕವಾಗಿ ನೀನು ಮಾತಾಡಿದ ಇದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ನಿನ್ನನ್ನು ನಾವು ನಂಬುವವರಾಗಬೇಕಾಗಿದೆ. ಇತರರ ಕುರಿತಾಗಿ ತೀರ್ಪು ಮಾಡದೆ ಇರುವವರಾಗಿ ಇರಬೇಕಾಗಿದೆ. ಪ್ರೀತಿಯಲ್ಲಿ ಸಿದ್ಧಿಗೆ ಬರುವವರಾಗಬೇಕಾಗಿದೆ. ಕರುಣೆಯನ್ನು ತೋರಿಸುವವರಾಗಿ ಇರಬೇಕಾಗಿದೆ ಎಂಬುದಾಗಿ ಸ್ವಾಮಿ ನೀನು ಮಾತಾಡಿದೆಯಪ್ಪ. ಅದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ದೇವರೇ, ಸಂಪೂರ್ಣವಾಗಿ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಇವರಲ್ಲಿ ಯಾರು ಕೂಡ ತಪ್ಪಿ ಹೋಗಬಾರ್ದಪ್ಪ. ಎಲ್ಲರೂ ನಿನ್ನನ್ನು ನಂಬಿ ರಕ್ಷಣೆ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ಭಯಭಕ್ತಿಯ ಜೀವಿತವನ್ನು ಜೀವಿಸುತ್ತಾ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸ್ವಾಮಿ ನಿನ್ನ ಹೆಜ್ಜೆಯ ಜಾಡಿನಲ್ಲಿ ಕರ್ತನೆ ಬೆಳಕಿನವರಂತೆ ಹಗಲಿನವರಂತೆ ಕರ್ತನೆ ಸಂಪೂರ್ಣವಾಗಿ ನೀತಿಯುಳ್ಳ ಮಕ್ಕಳಾಗಿ ನಡೆಯುವಂತೆ ಇವರನ್ನು ಸ್ವಾಮಿ ಕರ್ತ ನೀವೇ ಪ್ರಬೋಧಿಸಿ ನಡೆಸಿ, ಪರಿಶುದ್ಧಾತ್ಮ ದೇವರೇ ನೀವೇ ಅಣಿಗೊಳಿಸಿ ಸಿದ್ಧಪಡಿಸುತ್ತಾ ಬರಬೇಕೆಂಬುದಾಗಿ ಕರ್ತನೆ ವಿಶೇಷವಾಗಿ ಕರ್ತನೆ ಕುಟುಂಬದವರು ಕರ್ತನೆ ಸ್ವಾಮಿ ಪ್ರಾರ್ಥನೆ ಕೂಟ ಕರ್ತನೆ ಇಟ್ಟುಕೊಂಡಿದ್ದರಪ್ಪ. ಅದ್ಭುತವಾಗಿ ಸ್ವಾಮಿ ಪ್ರಾರ್ಥನೆ ಕೂಟ ಕರ್ತನೆ ಸಂಪೂರ್ಣವಾಗಿ ಕರ್ತನೆ ದೇವರೇ ಕರ್ತನೆ ನಿನ್ನ ಆತ್ಮಾನುಸಾರವಾಗಿ ನಡೆದಿದೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವಪ್ಪ. ಪ್ರಾರ್ಥನೆ ಕೂಟದ ಮೂಲಕವಾಗಿ ಪ್ರತಿಯೊಂದು ಆತ್ಮನ ಆಶೀರ್ವಾದಗಳು ಸ್ವಾಮಿ ಈ ಕುಟುಂಬದ ಸ್ವಂತವಾಗುವಂತೆ ವಿಶೇಷವಾಗಿ ಕರ್ತನೆ ಕುಟುಂಬದ ಯಜಮಾನಿ ಅನುಗ್ರಹ ಮಾಡಿದಂಥ ಮಕ್ಕಳು, ಸೊಸೆಯಂದರು, ಹಳೆಯಂದರು, ಮೊಮ್ಮಕ್ಕಳು ಎಲ್ಲರನ್ನು ಆಶೀರ್ವಾದ ಮಾಡಿ ಕೂಡಿ ಬಂದಿರತಕ್ಕಂಥ ಸಹೋದರ ಸಹೋದರಿ ಅವರ ಕುಟುಂಬ ಮಕ್ಕಳನ್ನು ಕೂಡ ಆಶೀರ್ವದಿಸಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸಲಿಕ್ಕೆ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಗಡಲ್ಲಿ ಸಕಲ ಸದ್ಭಕ್ತರ ಸಂಗಡಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಜಯ.